ನಿನ್ನ ಹೆಸರನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಇನ್ನು ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಆ ಗರುಡ ಕೋಲಿಂದ ನಿನ್ ತಲೆಗೆ ಹೊಡೆದಿದ್ದೇಟಿಗೆ ನನ್ನ ತಲೆಯಲ್ಲಿ ಈಗ ಒಂದು ಉಪಾಯ ಬಂದಿದೆ. ಅಮ್ಮ ಅಮ್ಮ ಅಂತ ನಿಮ್ಮಮ್ಮನ್ ಕರೆಸ್ಕೊಳೆ, ಅಮ್ಮವ್ರೆ ಅಂತ ನಮ್ಮನ್ನ ಕರಿಬೇಡ. ಕರೆದ್ರೆ ನಮಗೂ ಈ ಕೊಲೆಗಾರ್ತಿಗೂ ಸಂಬಂಧ ಇದೆ ಅಂತ ಈ ಜನರೆಲ್ಲ ಅಂದ್ಕೊಂಡ್ಬಿಡ್ತಾರೆ. ನಾನ್ ಕೊಲೆಗಾತಿನ ಯಾರನ್ ಸಾಯಿಸಿದ್ದೀನಮ್ಮ? ನಾನಾ? ಅಯ್ಯೋ ಕೇಳಿಸ್ಕೊಂಡ್ರ? ನಾನಾ ಅಂತಿದ್ದಾಳೆ. ನಾನಾ ಅಂತ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ನೋಡಿ. ಊರ್ಗ್ ಒಳ್ಳೇದ್ ಮಾಡ್ಬೇಕು, ಊರಲ್ಲಿರೋ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಣ್ಣದ್ ಮಾತಾಡಿ ಅಕ್ಷರನೇ ಬರ್ದಿರೋ ಇವಳು ಪ್ರೊಫೆಸರ್ನ ಸಾಯಿಸ್ಬಿಟ್ಟಿದ್ದಾಳೆ. ಏನಮ್ಮ ಇವನನ್ನು ಯಾಕೆ ಸಾಯಿಸ್ತೆ? ಇಲ್ಲ ಅಣ್ಣ, ನಾನ್ ಸಾಯಿಸಿಲ್ಲ ಸಾಯಿಸಿಲ್ಲ ಅಂತ ಹೇಳ್ತಾ ಇದ್ದಾಳಲ್ವಾ? ಇವಳು ಸಾಯಿಸಿಲ್ಲ ಅಂದ್ರೆ ಇನ್ಯಾರು ಸಾಯಿಸಿರ್ತಾರೆ ಭಾವ? ಪ್ರೊಫೆಸರ್ ಅವ್ರನ್ನ ಸಾಯಿಸಿದ್ದು ನಾನಲ್ಲ, ಆ ಮಾಂತ್ರಿಕ ಪಶುಪತಿ. ವಾಹ್ ರೇ ವಾಹ್! ಅಂದ್ರೆ ನಮ್ಮನೆಗೆ ಅತಿಥಿಯಾಗಿ ಬಂದಂತ ಪ್ರೊಫೆಸರ್ನ ನಂಬಿಸಿ ಕಾಡು ಕರ್ಕೊಂಡ್ ಬಂದಿದ್ಯಾ? ಕೋಪ ಬರ್ಸಿ ಪಶುಪತಿ ಕೈಯಿಂದ ಪ್ರೊಫೆಸರ್ ಪ್ರಾಣನೇ ತೆಗ್ದಿದ್ಯಾ? ಅದೇ ತಾನೇ? ಪಶುಪತಿಗೂ ಪ್ರೊಫೆಸರ್ ಅವ್ರಿಗೂ ಸಂಬಂಧನೇ ಇಲ್ಲ. ಅನಿರುದ್ಧ್ಗೆ ಚಿಕ್ಕಂದಿನಿಂದ ಪರಿಚಯ ಇರೋ ಆ ಮಾಂತ್ರಿಕನ್ ಜೊತೆ ಕಳಿಸ್ಬೇಕು ಅಂದ್ರೇನೆ ಭಯ ಪಡ್ತೀನಿ. ಅಂತದ್ರಲ್ಲಿ ಪ್ರೊಫೆಸರ್ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಿನ್ನ ನಂಬೆ ಬಂದಿರ್ಬೇಕು. ಇಲ್ಲ ಅಮ್ಮ ಅವ್ರೆ, ಆ ಮಾಂತ್ರಿಕ ಮತ್ತೆ ಆ ಪ್ರೊಫೆಸರು ಯಾವ್ದೋ ವಿಷಯಕ್ಕೆ ಜಗಳ ಆಡ್ಕೋತಾ ಇದ್ರು. ಆ ಕೂಗಾಟ ಕೇಳಿಸ್ಕೊಂಡು ನಾನು ಈ ಕಡೆ ಬಂದಾಗ ಅಷ್ಟೊತ್ತಿಗೆ ಇವ್ರನ್ನ ಸಾಯಿಸೇ ಬಿಟ್ಟಿದ್ರು. ಆಹಾ, ಇವರಿಬ್ರು ಜಗಳ ಮಾಡ್ತಾರೆ ಅಂತ ನಿನಗ್ ಮುಂಚೆನೆ ಗೊತ್ತಾಗಿ ನೀನ್ ಅಲ್ಲಿಗೆ ಹೋಗಿದ್ಯಾ? ಇಲ್ಲಮ್ಮ, ತೈಲನ ಹಚ್ಚಿ ನನಗೆ ಕಣ್ಣು ಹೋಗೋ ತರ ಯಾಕೆ ಮಾಡ್ದೆ ಅಂತ ಅನಿರುದ್ಧನ ನಾನು ಕೇಳಿದಾಗ ನಾನು ಇವಾಗ್ಲೇ ಬಂದೆ ಅಂತ ಹೇಳ್ದ. ಬೇಕಾದ್ರೆ ಅಮ್ಮನ ಹತ್ರನೇ ಕೇಳು ಅಂತ ಅಂದ. ನಮ್ಮಮ್ಮನ್ನ ಹುಡುಕೊಂಡು ಆ ದಾರಿನಲ್ಲಿ ಹೋಗ್ತಿರುವಾಗ ಅವ್ರ ಕೂಗಾಟಗಳು ಕೇಳಿಸ್ತು. ಅಬ್ಬಾ, ಕಟ್ಟು ಕತೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ತೈಲ ಹಚ್ಕೊಂಡು ಕಣ್ಣೇ ಹೋಗ್ಬಿಡ್ತಂತೆ. ಆ ಕೆಲ್ಸನ ನಮ್ಮ ಅನಿರುದ್ಧ ಮಾಡಿದ್ನಂತೆ. ಸುಳ್ಳು ಹೇಳಿದ್ರು ಅದನ್ನ ನಂಬೋ ರೀತಿ ಹೇಳ್ಬೇಕೆ? ನೀನು ಕೊಲೆ ಮಾಡಿ ಅದನ್ನ ಸುಳ್ಳು ಅಂತ ಸಾಬೀತ್ ಮಾಡೋದು ಅದಷ್ಟು ಸುಲಭ ಅಲ್ವೇ? ಯಾವ ಕಾರಣಕ್ಕೋಸ್ಕರ ಪ್ರೊಫೆಸರ್ ಜೀವ ತೆಗೆದೆ? ಊರಲ್ಲಿ ಯಾರಿಗೂ ಕೇಳ್ತಿರೋ ಕಿರ್ಚಾಟ ನಿನ್ನೊಬ್ಳಿಗೆ ಕೇಳ್ತಾ? ಅಮ್ಮ ಸ್ವಲ್ಪ ನಿಧಾನಕ್ಕೆ ನಡಿಯಮ್ಮ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ಬಿಡುತ್ತೆ. ನಡೆಯೋ ದಾರಿ ನೋಡ್ಕೋ ಪರ್ಣಿಕಾ. ನಾವು ಬಂದಿದ್ದ ದಾರಿ ಗೊತ್ತಾಗಲ್ವಾ ಅಮ್ಮ? ಇದು ನಾವು ಪ್ರತಿದಿನ ಓಡಾಡೋ ದಾರಿ ಅಲ್ಲ. ಎಲ್ಲಿಗೆ ಹೋಗ್ತಿದೀವಮ್ಮ? ಮನೆಗೆ ಅಲ್ವಾ? ನೀನು ಮನೆಗೆ ಹೋಗು. ನನಗೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಅಮ್ಮ, ಮೊದ್ಲೇ ಈ ಕಾಡಲ್ಲಿ ಒಬ್ರು ಸತ್ತೋಗಿದ್ದಾರೆ. ಅಕ್ಕಪಕ್ಕ ನೋಡ್ತಿದ್ರೇನೆ ಭಯ ಆಗ್ತಿದೆ. ಆ ಪ್ರೊಫೆಸರ್ ಶವನ ಇಲ್ಲಿಂದ ತಗೊಂಡು ಹೋಗೋದಕ್ಕೆ ಪೊಲೀಸರಿಗಿಂತ ಮುಂಚೆ ತಿನ್ನೋದಕ್ಕೆ ಅಂತ ಕ್ರೂರ ಮೃಗಗಳು ಬಂದ್ವು ಅನ್ಕೋ. ಅಯ್ಯೋ, ಏನ್ ಮಾಡೋದಮ್ಮ? ಮನುಷ್ಯರಿಗಿಂತ ಕ್ರೂರ ಮೃಗ ಯಾವ್ದಿರುತ್ತೆ? ಅದು ನಿಮ್ಮಮ್ಮನ್ನ ಮೀರುತ್ತಾ? ಅಮ್ಮ, ನೀನ್ ಒಂಟಿಯಾಗಿ ಕಾಡಲ್ಲಿ ಹೋಗ್ತೀಯಾ ಅಂತಿದ್ರೆ ನನಗ್ ತುಂಬಾ ಭಯ ಆಗ್ತಿದ್ಯಮ್ಮ. ಈ ವಿಷಯ ನೀನ್ ನನಗ್ ಮೊದ್ಲೇ ಹೇಳಿದಿದ್ರೆ ಭಾವನು ಕೂಡ ಜೊತೆಲಿ ಕರ್ಕೊಂಡ್ ಬರ್ಬೋದಾಗಿತ್ತು. ಆ ಪುಣ್ಯ ನಮ್ಮ ಮರಕ್ಕೆ ಕಟ್ ಹಾಕ್ದಾಗ ಅನಿರುದ್ಧ ತನ್ನನ್ನೇ ಕಟ್ ಹಾಕಿರೋ ರೀತಿ ನೋವು ಪಡ್ತಿದ್ದ. ಮನೆಯಲ್ಲಿ ಅವನು ಮೂಲೆಯಲ್ಲಿ ಕುತ್ಕೊಂಡು ಅವಳ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ಅವಳು ನೋಡ್ತಾ ಇದ್ದಂತ ನೋಟ, ಕಿಲಕಿಲ ಅಂತ ನಗು, ಓಡಾಡ್ತಿದ್ದಂತ ಚೆಲ್ಲಾಟ, ಮೈಮಾಟ ಎಲ್ಲಾನು ನೆನಪು ಮಾಡ್ಕೊಂಡು ತುಂಬಾ ನೋವು ಮಾಡ್ಕೋತಾ ಇರ್ತಾನೆ. ಅವಾಗ ಏನ್ ಮಾಡ್ತಾನೆ ಅಂತ ಗೊತ್ತಾ? ಏನ್ ಮಾಡ್ತಾರಮ್ಮ? ಆ ಕ್ಷಣಕ್ಕೆ ಅವಳನ್ನ ನೋಡ್ದೆ ಹೋದ್ರೆ ಕಣ್ಣೆ ಹೋಗ್ಬಿಡುತ್ತೆ ಅಂತ, ಅವಳನ್ನ ಬಿಡಿಸ್ದೆ ಹೋದ್ರೆ ಆ ಪಾಪ ಇವನನ್ನ ಜನ್ಮ ಜನ್ಮಕ್ಕೂ ಕಾಡುತ್ತೆ ಅಂತ ನೋವು ಮಾಡ್ಕೋತಾನೆ. ಏನಾದ್ರೂ ಸಂಚು ಮಾಡಿ ಅಲ್ಲಿಂದ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಭಾವ ಆ ವಿಷದ ಮರದ ಹತ್ರ ಬರ್ತಾನ ಅಮ್ಮ? ಅದ್ ತುಂಬಾ ಅಪಾಯ ಅಲ್ವಾ ಅಮ್ಮ? ಪ್ರೀತಿ ಅನ್ನೋದು ಎಲ್ಲದಕ್ಕಿಂತನೂ ದೊಡ್ಡ ವಿಷ ಪರ್ಣಿಕಾ.
ಅದು ಪ್ರಾಣ ತೆಗೆಯುತ್ತೆ ಅನ್ನೋದನ್ನು ಕೂಡ ಲೆಕ್ಸಲ್ಲ. ನಿಜಾನೇ, ಅವಳಿಗೋಸ್ಕರ ಭಾವ ಏನ್ ಬೇಕಾದ್ರೂ ಮಾಡ್ತಾನಮ್ಮ.